ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ದಾಳಿ ಮಾಡಿದ್ದಾರೆ ಪಾಕಿಸ್ತಾನದವರು. ಅಂದ್ರೆ 15 ನಗರಗಳು ಟಾರ್ಗೆಟ್ ಆಗಿತ್ತು. ಅದು ಪ್ರಮುಖವಾಗಿ ನಾಗರಿಕರು ನೆಲೆಯಾಗಿರುವಂತಹ ಸ್ಥಳಗಳೇ ಅವರ ಟಾರ್ಗೆಟ್ ಆಗಿತ್ತು ಅಂತ. ಮನೆ ಹಾನಿಯಾಗಿದೆ ಅಂತೆ. ಮನೆಯಲ್ಲಿ ನಾವು 3 ಜನ ಇದ್ವಿ ಅಂತ ಅಲ್ಲಿನ ಸ್ಥಳೀಯರು ಮಾತನಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ನಿನ್ನೆ ರಾತ್ರಿ ಯಾವ ರೀತಿಯ ಪರಿಸ್ಥಿತಿ ಆಯ್ತು ಅದನ್ನ ಕಣ್ಣಾರೆ ಕಂಡವರು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಫೈರ್ ಸದ್ದು ಕೇಳಿಸ್ತು, ಆತಂಕ ಬಂತು, ಆ ನಂತರ ಬಾಂಬ್ ಬಿತ್ತು, ಅದು ಬ್ಲಾಸ್ಟ್ ಕೂಡ ಆಯ್ತು. ನಾವು ಮನೆಯಲ್ಲಿ 3 ಜನ ಇದ್ವಿ, ಮನೆ ಕಂಪ್ಲೀಟ್ ಆಗಿ ಧ್ವಂಸ ಆಯ್ತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷವಾಗಿ ನೋಡಿದವರು ಹೇಳ್ತಿದ್ದಾರೆ. इसमें बहुत ज्यादा ही मतलब डिस्ट्रॉय हुआ है यहाँ पे. तो ये तो हमारे घर के पास ही मतलब हमारे घर पे अंदर ही जो है ये बम पड़ा है. रात को लगभग 1 बजे के लगभग फायरिंग शुरू हो गई थी यहाँ पे. तो 8 के 7 बम पड़े यहाँ पे. काफी ज्यादा नुकसान है. हमारे घर पे दरवाजे टूट गए, मतलब जो विंडोज थी वो टूट गई हैं, गेट टूटे हैं, शीशे मतलब ग्रिल सब कुछ मतलब फ्रंट एरिया पूरा मकान का जो है उड़ गया है. हम पीछे रात को सेफ रहे, पीछे जाके छुप गए थे. हम 3 बंदे थे, मेरी वाइफ और मेरी मम्मी. तो छोटा भाई था नहीं घर पे, पापा तो ड्यूटी पे हैं, उनकी श्रीनगर ड्यूटी है. तो मतलब हम तो बिल्कुल डर गए थे. फिर इसके बाद यहाँ पे जो नीचे भी घर मेरे घर के सामने नीचे पड़े हैं, मेरी मासी के घर पड़े हैं, एक अंकल है उनके घर पड़ा, तो उनका घर तो पूरा डैमेज हो गया है. तो नीचे पड़े हैं वो बहुत ही ज्यादा, उनका भी नुकसान बहुत ज्यादा हुआ है. तो इसके साथ ही ये मैं कहूंगा कि जो आर्मी हमारा मुंह तोड़ उनको जवाब जरूर देगी, और नुकसान तो बहुत ज्यादा ही हुआ है. नहीं, हम तो बहुत आर्मी के साथ हैं, देश के साथ हैं. हमारे लिए बहुत अच्छा कर रही है. हम बहुत ही मतलब खुश नसीब है जो आर्मी हमारा इतना साथ दे रही है. मोदी मुंह तोड़ जवाब जरूर दे. मैंने डर के फिर जब हैवी शेलिंग थोड़ी रुकी 3:30 बजे हम यहाँ से ನೋಡಿ, ಅಲ್ಲಿನ ಸ್ಥಳೀಯರು ಕಣ್ಣಾರೆ ಕಂಡವರು, ನಿನ್ನೆ ಆ ಕರಾಳತೆಯನ್ನ ಅನುಭವಿಸಿದವರು ಮಾತನಾಡ್ತಾ ಇರೋದು. ಮನೆಯಲ್ಲಿರುವಂತಹ ವಸ್ತುಗಳೆಲ್ಲ ಚಲ್ಲಾಪಿಲಿಯಾಗಿ ಬಿತ್ತು. ಮನೆಯ ಪಕ್ಕದಲ್ಲೇ ಬಾಂಬ್ ಬ್ಲಾಸ್ಟ್ ಆಯ್ತು, ಮನೆ ಕೂಡ ಡ್ಯಾಮೇಜ್ ಆಗಿದೆ ಅನ್ನುವಂತಹ ವಿಚಾರವನ್ನ ಅಲ್ಲಿನ ಜನ ಮಾತನಾಡ್ತಾ ಇದ್ದಾರೆ. 3 ಜನ ಮನೆಯಲ್ಲಿದ್ವಿ, ಪ್ರಾಣ ಉಳಿಸ್ಕೊಂಡಿದ್ದೀವಿ, ಹಾಗೋ ಹೀಗೋ ಮಾಡಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ನಿನ್ನೆ ಅಲ್ಲಿಗ ನಾಗರಿಕರ ನೆಲೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನ ದಾಳಿ ಮಾಡಿತ್ತು ಅನ್ನೋದು ಬಹಳ ಸ್ಪಷ್ಟ. ಕಾರಣ ಅದನ್ನ ಕಣ್ಣಾರೆ ಕಂಡವರೇ ಮಾತನಾಡ್ತಾ ಇರುವಂತಹ ವಿಚಾರ. ಸೊ ಈಗ ಹೇಳಿ ಸುಮ್ಮನಿರಬೇಕಾ ಅಂತ ಇಡೀ ವಿಶ್ವ ಇದನ್ನ ನೋಡ್ತಾ ಇದೆ. 2 ದೇಶಗಳ ಮಧ್ಯೆ ಏನಾಗ್ತಾ ಇದೆ ಅಂತ. ನಮ್ಮ ಟಾರ್ಗೆಟ್ ಅಲ್ಲಿನ ನಾಗರಿಕರಾಗಿಲ್ಲ, ಆದ್ರೆ ಇಲ್ಲಿ ಅಮಾಯಕ ಜನರನ್ನ ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನ ದಾಳಿ ಮಾಡೋದಕ್ಕೆ ಮುಂದಾಗ್ತಿದೆ. ಬಟ್ ಆ ದಾಳಿ ಯಶಸ್ವಿ ಆಗೋದಕ್ಕೆ ನಮ್ಮ ಭಾರತೀಯ ಸೇನೆ ಬಿಟ್ಟಿಲ್ಲ ಬಿಡಿ. ಅದನ್ನ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದೆ ಭಾರತೀಯ ಸೇನೆ. ಯಾವೊಬ್ಬ ನಾಗರಿಕರು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಬದಲಾಗಿ ನಿಮ್ಮ ಜೊತೆಗೆ ನಾವಿದ್ದೀವಿ, ನಾಗರಿಕರ ಸುರಕ್ಷತೆಗೆ ನಾವು ಬದ್ಧ ಅನ್ನೋದನ್ನ ಅಧಿಕೃತವಾಗಿ ಭಾರತೀಯ ಸೇನೆ ಘೋಷಣೆ ಮಾಡಿಬಿಟ್ಟಿದೆ. ಅಧಿಕೃತವಾಗಿ ಘೋಷಣೆ ಮಾಡದೆ ಹೋದ್ರೂ ಕೂಡ ನಮ್ಮ ದೇಶದ ಬಗ್ಗೆ, ದೇಶದ ಪ್ರಧಾನಿಯ ಬಗ್ಗೆ, ದೇಶದ ಸೇನೆಯ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ನಂಬಿಕೆ ಇದೆ. ಹಾಗಾಗಿ ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ. ಬಟ್ ಅದನ್ನ ನಿಯಮಗಳ ಪ್ರಕಾರ ಹೇಳಿದೆ ಕೂಡ. ಸೊ ನಾಗರಿಕರಿಗೆ ಸಂಪೂರ್ಣ ವಿಶ್ವಾಸ ಭಾರತೀಯ ಸೇನೆಯ ಮೇಲೆ ಇದೆ. ಹಾಗಾಗಿ ಯಾರಿಗೂ ಕೂಡ ಏನೂ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಭಾರತೀಯ ಸೇನೆ ನಿನ್ನೆ ರಾತ್ರಿ ಇಡೀ ಕೂಡ ಅದ್ಭುತ ಕಾರ್ಯಾಚರಣೆ ಮಾಡಿದೆ. ಆ ಮೂಲಕ ಆಪರೇಷನ್ ಸಿಂಧೂರ 2.0 ಸಕ್ಸಸ್ ಕೂಡ ಆಗಿದೆ. ಈಗ ಎಲ್ಲವೂ ಕೂಡ ಇಲ್ಲಿಗೆ ಮುಗಿದು ಹೋಯ್ತಾ ಅಂದ್ರೆ ಮತ್ತೆ ಒನ್ಸ್ಗೆ ನಮ್ಮನ್ನ ಕಾಡುವಂತಹ ಪ್ರಶ್ನೆ ಇಲ್ಲ ಅನ್ನುವಂತಹ ಉತ್ತರ. ಕಾರಣ ಮತ್ತೆ ಈಗ ಸಭೆ ಇದೆ. ಒಂದ್ ಕಡೆ ಪಾಕಿಸ್ತಾನ ಕೂಡ ಸುಮ್ಮನೆ ಇರಲ್ಲ, ಮತ್ತೆ ದಾಳಿ ಮಾಡುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೆ ತಕ್ಕ ಉತ್ತರ ಯಾವ ರೀತಿ ಇರಬೇಕು, ಈ ಪರಿಸ್ಥಿತಿನ ಹೇಗೆ ನಿಭಾಯಿಸಬೇಕು, ಆ ಕುರಿತು ಈಗ ಕೆಲವೇ ಕ್ಷಣಗಳಲ್ಲಿ 3 ಸೇನೆಯ ಮುಖ್ಯಸ್ಥರ ಜೊತೆಗೆ ರಾಜನಾಥ್ ಸಿಂಗ್ ಅವರು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಯಾವೆಲ್ಲ ವಿಚಾರ ಚರ್ಚೆ ಆಗುತ್ತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಒಂದು ದೇಶದಲ್ಲಿ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಅಂದ್ರೆ ಆ ಯುದ್ಧದ ಪರಿಸ್ಥಿತಿ ನಿಭಾಯಿಸೋದಕ್ಕೂ ಕೂಡ ಅಷ್ಟೇ ಶಕ್ತಿ ಇರಬೇಕಾಗುತ್ತೆ. ಭಾರತ ಆ ಶಕ್ತಿಯನ್ನ ಹೊಂದಿದೆ. ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ, ಬದಲಾಗಿ ಆರ್ಥಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾನು ಪದೇ ಹೇಳ್ತಾ ಇದ್ದೀನಿ, ನಮ್ಮ ದೇಶದ ಆರ್ಥಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವದಲ್ಲೇ ನಾವು ಗಮನಿಸಿದ್ರೆ 3ನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನ ಹೊಂದಿರುವ ದೇಶ ಅಂತ ನಮ್ಮ ಭಾರತವನ್ನ ಕರೀತಾರೆ. ಹಾಗಾಗಿ ಅದನ್ನ ಸಂಪೂರ್ಣ ನಿಭಾಯಿಸುವ ಶಕ್ತಿ ಕೂಡ ಭಾರತಕ್ಕೆ ಇದೆ. ಈ ವ್ಯಾಪಾರ ವಹಿವಾಟು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುದ್ಧ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಸಮಸ್ಯೆಗಳಾಗಬಹುದು. ಅದು ದೇಶದ ಆರ್ಥಿಕತೆಗೆ ಹೊಡೆತ ನೀಡಬಹುದು. ಬಟ್ ಅದನ್ನ ತಡೆದುಕೊಳ್ಳುವ ಶಕ್ತಿ, ಅದನ್ನ ನಿಭಾಯಿಸುವ ಶಕ್ತಿ ಕೂಡ ದೇಶಕ್ಕಿರಬೇಕಾಗುತ್ತೆ. ಆ ಸಂಪೂರ್ಣ ಶಕ್ತಿ ಭಾರತಕ್ಕಿದೆ. ಬದಲಾಗಿ ಪಾಕಿಸ್ತಾನಕ್ಕೆ ಇದೆಯಾ ಅಂದ್ರೆ ಖಂಡಿತ ಇಲ್ಲ. ಆ ಆರ್ಥಿಕತೆಯ ವಿಚಾರ ನಾವು ಮಾತನಾಡಕ್ಕೆ ಆಗಲ್ಲ ಪಾಕಿಸ್ತಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾರಣ ತುತ್ತು ಅನ್ನಕ್ಕಾಗಿ ಪರದಾಡ್ತಿದ್ದಾರೆ ಅಲ್ಲಿನ ಜನ.